ನಂಬರ್ಗಳನ್ನ ನೋಡಿದಾಗ ಖಾತ್ರಿ ಆಗ್ತಾ ಇದೆ. ಬಿಜೆಪಿ ಅನ್ಕೊಂಡಿದ್ದೇನು, ಕಾಂಗ್ರೆಸ್ ಅನ್ಕೊಂಡಿದ್ದೇನು, ಪ್ರಾದೇಶಿಕ ಪಕ್ಷಗಳು ಅನ್ಕೊಂಡಿದ್ದೇನು. ಹಾಗಿದ್ರೆ ಅಂತಿಮವಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬಹುಮತ ಯಾರಿಗೆ ಸಿಗುತ್ತೆ, ಮತ್ತೆ ಪ್ರಧಾನಿ ಗದ್ದುಗೆಯನ್ನ ನರೇಂದ್ರ ಮೋದಿ ಅವರು ಏರ್ತಾರ, ರಾಹುಲ್ ಗಾಂಧಿ ಅವರು ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡ್ತಾರ? ಇಲ್ಲಿರುವಂತಹ ಅತಿಥಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಬಿಜೆಪಿಗೆ ಪ್ರಬಲ ಪೈಪೋಟಿಯನ್ನ ಕೊಟ್ಟಿದ್ದಕ್ಕೆ ಕಾರಣ ಹೆಗಡೆ ಅವರೇ, ಟಕಾಟಕ್ಕು ಮತ್ತು ನಾವು ಮಾಡಿದಂಥ ಭಾರತ್ ಜೋಡೋ ಯಾತ್ರಾ, ಪಕ್ಷ ಸಂಘಟನೆ ಒಟ್ಟಾಗಿ ಕೆಲಸ ಮಾಡಿದ್ದು, ಮತ್ತು ಇಂಡಿಯಾ ಅಲಯನ್ಸ್ ಬಗ್ಗೆ ಇವರು ಲಘುವಾಗಿ ಮಾತಾಡಿದ್ದು, ಎಲ್ಲ ರಾಜಕೀಯ ಪಕ್ಷಗಳನ್ನ ಇವರು ನಿರ್ಲಕ್ಷಿಸಿ ಮಾತಾಡುವಂಥದ್ದು, ಅದು ಈಗ ಅದು ಕಾಣಿಸ್ತಾ ಇದೆ. ಇವ್ರ ಅಲೈಗಳು ಯಾರಿದ್ರು ಅವ್ರು ಯಾರಿಗೂ ಇವ್ರೇನು ನೋಡ್ಕೊಂಡೇ ಇಲ್ವಲ್ಲ. ಇವತ್ತು ಅವ್ರ ಅಲಯನ್ಸಲ್ಲಿ ಯಾರೆಲ್ಲ ಇದ್ದಾರೆ ಹೇಳಿ ನೋಡೋಣ. ಇವ್ರು ಹೇಳ್ತಾ ಇದ್ರಲ್ಲ ಇಂಡಿಯಾ ಅಲಯನ್ಸ್ ಅಂತ, ಇಂಡಿಯಾ ಅಲಯನ್ಸ್ ಅಂತ. ಅವ್ರ ಅಲಯನ್ಸ್ ಪಾರ್ಟಿಗಳು ಯಾರ್ಯಾರಿದ್ದಾರೆ? ಈಗ ತಿರ್ಗಾ TDP ನಮ್ಮ ಜೊತೆ ಅಲೈ ಅಂತ ಹೇಳ್ತಿರೋದು. ಈಗ TMC ಹತ್ರ ಹೋಗ್ಬೇಕು ಅಂತಿದ್ದಾರೆ. ಯಾರು ತಪ್ಪೇನಿದೆ, ನೀವು ಸಂಪರ್ಕ ಮಾಡ್ತಿಲ್ವಾ? ಮಾಡೇ ಮಾಡ್ತೀವಿ, ಅದು ತಪ್ಪೇನಿಲ್ಲ. ನಾನು ಈಗ ಅದೇ ಹೇಳಬೇಕು ಅಂತಿದ್ದೆ. ಚಂದ್ರಬಾಬು ನಾಯ್ಡು ಅವರು ಒಂದು ಕಾಲದಲ್ಲಿ ಯೂತ್ ಕಾಂಗ್ರೆಸ್ ಇದಾಗಿದ್ದರು, ಆಫೀಸ್ ಬೇರರಾಗಿದ್ದರು. ತಪ್ಪೇನಿದೆ? ಎಸ್ ಸರ್. ಸೋಲು ಗೆಲುವಿನ ನೈತಿಕತೆ ಬಗ್ಗೆ ಮಾತಾಡೋದಕ್ಕೆ ಆಪ್ನವ್ರಿಗೆ ಇರ್ಲಿ, ಸೋಲು ಗೆಲುವಿನ ನೈತಿಕತೆ ಬಗ್ಗೆ ಮಾತಾಡೋದಕ್ಕೆ ಆಪ್ಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ಅನ್ನೋಂಥ ಮಾತನ್ನು ಬಿಜೆಪಿ ಅವರು ಹೇಳ್ತಾರೆ. ಯಾಕಂದ್ರೆ ನಿಮ್ಮ ನಾಯಕರು ಜೈಲಲ್ಲಿ ಇದ್ದಾರೆ. ಈಗ ಜೈಲಿಗೆ ಹೋಗೋದೇ ಒಂದು ದೊಡ್ಡ ತಪ್ಪಾಗಿದ್ರೆ, ನಮ್ಮ ಮಹಾತ್ಮ ಗಾಂಧಿ ಅವರು ಜೈಲಿಗೆ ಹೋಗಿದ್ರು, ಭಗತ್ ಸಿಂಗ್ ಅವರು ಜೈಲಿಗೆ ಹೋಗಿದ್ರು. ಅವ್ರು ಹೇಳೋ ಪ್ರಕಾರ ವೀರ್ ಸಾವರ್ಕರ್ ಜೈಲಿಗೆ ಹೋಗಿದ್ರಲ್ವಾ, ಹಂಗಂತೇಳಿ ವೀರ್ ಸಾವರ್ಕರ್ನ ದೂರ ಇಡ್ತಾರ ಅವರು? ಜೈಲಿಗೆ ಹೋಗೋದು ತಪ್ಪಲ್ಲ, ಆದರೆ ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನೋದು ಯೋಚನೆ ಮಾಡಬೇಕಲ್ವಾ. ಲಾಸ್ಟ್ 2 ವರ್ಷದಿಂದ ED, CBI, IT ಎಲ್ಲ ತನಿಖೆ ಮಾಡಿದ್ರು 200ಕ್ಕಿಂತ ಹೆಚ್ಚು ರೇಡ್ ಮಾಡಿದ್ರು ಒಂದೇ ₹1 ಸಿಕ್ಕಿಲ್ಲ. ಆದ್ರೂ ರಾಜಕೀಯ ವಿರೋಧಕ್ಕೋಸ್ಕರ ಅವ್ರನ್ನ ಜೈಲಿಗೆ ಹಾಕಿದ್ರೆ ಹೊರತು ನಿಜವಾದ ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ನಿಜವಾದ ಭ್ರಷ್ಟಾಚಾರ ಮಾಡೋರು ಹೇಳ್ತೀನಿ ನೋಡಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾನ್ ಬಂದರು, ವಾಷಿಂಗ್ ಮೆಷಿನ್ಗೆ ಹೋದ್ರು, ಇವಾಗ ಕ್ಲೀನ್ ಆದ್ರಲ್ವಾ. ಬ್ರಜಭೂಷಣ್ ಸಿಂಗ್ ಇದೇ ರೀತಿ ನೀವು ಹೇಳ್ತಾ ಹೋದ್ರೆ ಅಲ್ಲಿ ಬರೀ ವಾಷಿಂಗ್ ಮೆಷಿನ್ ನಡೆಸ್ತಾರೆ ಬಿಜೆಪಿಯವರು, ಪಕ್ಷ ನಡೆಸಲ್ಲ ಅವರು. ಸೊ ಇವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ಯಾವುದೇ ರೀತಿಯಾದ ನೈತಿಕತೆ ಬಿಜೆಪಿಯವರು. ಬಹುಶಃ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ತಿದ್ರೋ ಏನೋ, ಬಿಜೆಪಿ ಜೊತೆ ಕೈ ಜೋಡಿಸಿ ನಿರ್ನಾಮಕ್ಕೆ ನಾಂದಿ ಹಾಡ್ತಿದ್ದೀರಿ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. JDSನವ್ರಿಗೆ ಏನು ಹೇಳ್ತೀರಿ? ಖಂಡಿತ ಇಲ್ಲ ನೋಡಿ. ನಾವು BJP ಜೊತೆ ಸೇರಿ NDA ಮೈತ್ರಿಕೂಟದಲ್ಲಿ ಇರೋದ್ರಿಂದ 2 ಸ್ಥಾನದಲ್ಲಿ ಅಭೂತಪೂರ್ವ ಜಯ ಸಾಧಿಸಿದ್ದೀವಿ, ಮತ್ತು ಅವರ ಶಕ್ತಿ ಕೂಡ ವೃದ್ಧಿಸಿದೆ. ಅಂದ್ರೆ ಏನು 19ಕ್ಕೆ ಬಂದಿದ್ದೀವಿ. ಆಡಳಿತ ಒಂದೇ ನಿಮಿಷ ಗ್ಲೋಬಲ್ ಸ್ಟುಡಿಯೋದಿಂದ ನಮ್ಮ ಕೋಲಿಗ ರಂಜಿತ್ ಶಿರಿಯಾರ್ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ರಂಜಿತ್, ಗಮನಿಸ್ತಾ ಇದ್ದೀವಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿ ಕಚೇರಿ ಮುಂದೆ ತಾವು ನಿಂತಿದ್ದೀರಿ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಓವರ್ ಟು ಯು, ಮಾಹಿತಿ ಕೊಡಿ. ಮುಂದೆ ನಿಂತು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅವ್ರು ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ. ಕ್ಯಾ ಹೇ ಜಿ? जी ये विकास चक्र है और मोदी जी हमारे ये विकास पुरुष है। और जिस प्रकार ये सूर्य देवता हैं, जो सूर्य देवता है, जिस प्रकार पूरे विश्व को अपने समान रूप से बिना किसी पक्षपात के अपने जो सकारात्मक ऊर्जा देते हैं और रोशनी देते हैं, प्रकाश देते हैं, उसी प्रकार हमारे आदरणीय मोदी जी हैं। वो 140 करोड़ लोगों के बारे में दिन रात समान रूप से उनके विकास के बारे में सोचते हैं, उनकी उन्नति के बारे में सोचते हैं। ये उसका प्रतीक है। और चूँकि तीसरी बार आज हमारी ಫೈನಲಿ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ಶೆಟ್ಟಿ ಅವರು ನನಗೆ ಹೇಳ್ತಾ ಇದ್ರು ಕಟಾಕಟ್ ಬಗ್ಗೆ ಫಟಾಫಟ್ ನನ್ನ ಕೇಳಿ ನಾನೊಂದು ಸ್ವಲ್ಪ ಮಾತಾಡಬೇಕಾಗಿದೆ ಅಂತ. ಏನು ಹೇಳ್ತೀರಿ? ಫಟಾಫಟ್ ಟಕಾಟಕ್ ಅಂತ ಅವ್ರು ಹೇಳಿದ್ರು. 8,500 ಪ್ರತಿಯೊಬ್ಬ 1 ಲಕ್ಷ ಪ್ರತಿ ವರ್ಷ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇವತ್ತು ಜನಮನ್ನಣೆ ನಮಗೆ ಮತ್ತೊಮ್ಮೆ ಅಧಿಕಾರ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಈಸಿ. ಅವ್ರ ನಂಬರ್ಸ್ ನೋಡಿ ಮೇಡಮ್, ಏನೇ ನಂಬರ್ ಇರಲಿ, ನೀವು ಟಕಾಟಕ್ ಅಂತ ಅವ್ರ ಅಕೌಂಟ್ಗೆ ಹಾಕಿದ್ರಲ್ಲ. ಇಲ್ಲಿ ನಿಮ್ಮ ವಾಲ್ಮೀಕಿ ನಿಗಮದ ಇವರು ಮಿನಿಸ್ಟರ್ ನಾಗೇಂದ್ರ ಅವರು ಇನ್ನೂ ಏನಕ್ಕೆ ಮಾಡಿಲ್ಲ. ಇವರು ಟಕಾಟಕ್ ಅಂತ 11 ಕಂಪನಿಗೆ ದುಡ್ಡು ಹಾಕಿದ್ರಲ್ಲ, ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು. ಅಂತೇಳಿ SITಗೆ ಯಾಕ್ರಿ ಕೊಡಬೇಕು? ಅವರೇ ರಾಜೀನಾಮೆ ಕೊಡ್ಬೇಕು ತಾನೆ. ಅಟ್ಲೀಸ್ಟ್ ಅವ್ರು ತನಿಖೆ ಮಾಡಿ ತನಿಖೆ ಬರೋವರೆಗಡೆ ಆದ್ರೂ ರಾಜೀನಾಮೆ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಈಶ್ವರ್ ಯಾಕೆ ನಿಮ್ಮಲ್ಲಿ ಹಣ ಸಿಕ್ತಲ್ಲ, ಅವ್ರು ರಾಜೀನಾಮೆ ಕೊಟ್ರ? ಯಾರು? ಎಷ್ಟು ಕೋಟಿ? ಯಾರ್ದು? ಅಲ್ಲ ನೀವು ಈ ರೀತಿಯಾದಂಥ ಹಿಟ್ ಅಂಡ್ ರನ್. ಶೆಟ್ಟಿ ಅವರೇ ಒಂದು ನಿಮಿಷ, ಇವ್ರು ಮಾತಾಡಲಿ. ನೀವು ಹಿಟ್ ಅಂಡ್ ರನ್ ಬಿಡಿ, ಮಾಡುವಂಥದ್ದು ನಿಮ್ಮ ಕೈ ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ಮಾಡೋಕ್ಕಾಗಿಲ್ಲ. ಕೊಟ್ಟ ಕುದುರೆಯನ್ನು ಏರ್ದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತಾರೆ. ಏನು ಮಾಡಿದ್ದೀರಾ ದೇಶಕ್ಕೆ? ಏನು ಕೊಟ್ಟಿದ್ರೆ ಹೇಳಿ, ಏನು ಮಾಡಿದ್ರೆ ಹೇಳಿ ಮೇಡಮ್. ಸುಮ್ಮನೆ ಬರೀ ಒಂದು ನಿಮಿಷ. ಈಗ ಕುದುರೆ ಸಿಕ್ತು, ಆದ್ರೆ ಏರೋ ಅಲ್ಲಿ ವಿಫಲರಾದ್ರ. ವಾಲ್ಮೀಕಿ ನಿಗಮದ 11 ಅಕೌಂಟಿಗೆ 187 ಕೋಟಿ ಸಾಗಿಸಿದ್ದನ್ನು ಕಾಂಗ್ರೆಸ್ ವಕ್ತಾರರು
ಉತ್ತರದ ಚುನಾವಣೆಯ ಮತ ಎಣಿಕೆ ಇನ್ನೂ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗಿದಿದೆ. ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ. ಇನ್ನೂ ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ. ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಇನ್ನೂ ಸುಮಾರು 50,000 ಮತಗಳ ಕೌಂಟಿಂಗ್ ಬಾಕಿ ಇದೆ. ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ. ನಮಗೆ ವಿಶ್ವಾಸ ಇದೆ, ನಾವು ಈಗಾಗಲೇ ಸುಮಾರು 2.5 ಲಕ್ಷ ಅಂತರವನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ ಕೌಂಟಿಂಗ್ ಏನು ನಡೆಯುತ್ತೆ, ಅದರಲ್ಲೂ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಮೇಡಮ್, ಸಂಪೂರ್ಣ ಮೆಜಾರಿಟಿ ಇಲ್ಲ ಈ ಬಾರಿ ಅನ್ನುವಂಥದ್ದು, ಜೊತೆಯಲ್ಲಿ ಬಿಜೆಪಿಗೂ ಕೂಡ ಕಡಿಮೆ ಹಂತದ ಸ್ಥಾನಗಳು ಲಭಿಸಿದೆ. ಸೊ ಹೀಗಾಗಿ ಇದು ಎಲ್ಲೊಂದ್ ಕಡೆ INDA ಒಕ್ಕೂಟ ಮತ್ತೆ NDA ಒಕ್ಕೂಟ ಎರಡೂಗಳು ಕೂಡ ಯಾರು ಇಂಡಿಪೆಂಡೆಂಟ್ಸ್ ಅಥವಾ ನಿತೀಶ್ ಕುಮಾರ್ ಆಗಿರ್ಬೋದು ಈ ರೀತಿ ಕರ್ಕೊಂಬ ಇವತ್ತು INDA ಎಷ್ಟು ಗೆದ್ದಿದ್ದಾರೆ ಅದು ನಮ್ಮ ಕಣ್ಮುಂದೆ ಇದೆ. NDA ಇವತ್ತು ಮೆಜಾರಿಟಿಯನ್ನು ಪಡೆದಿದೆ. ಇನ್ನೂ ಕೌಂಟಿಂಗ್ ನಡೀತಾ ಇದೆ. ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಆದರೆ ಈಗಾಗಲೇ ನಾವು 290 ದಾಟಿದ್ದೀವಿ. ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂಥದ್ದು 272. ಈಗಾಗಲೇ NDA ನಾವು ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದೀವಿ. ಸರ್ಕಾರ ರಚನೆ ಆಗುತ್ತೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ 3ನೇ ಬಾರಿಗೆ ಸರ್ಕಾರ ಆಗುತ್ತೆ. ಚುನಾವಣೆ ಪೂರ್ವದಲ್ಲಿ NDA ಇಲ್ಲಿಯವರೆಗೂ 294 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಮತ್ತೊಂದು ಕಡೆ ಇಂಡಿ ಒಕ್ಕೂಟ 231 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಇನ್ನು ಇತರರು 18 ಸ್ಥಾನಗಳಲ್ಲಿ ಈಗ ಲೆಕ್ಕಾಚಾರಗಳು ಶುರುವಾಗಿದೆ. ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ.